ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್. ನಮ್ಮ ಇಂದಿನ ಮೊದಲ ಪ್ರಶ್ನೆ, ಮಣ್ಣಿನ ಪಾತ್ರೆಯಲ್ಲಿ ಬೇಯಿಸುವ ಆಹಾರ ತಿಂದರೆ ಯಾವ ರೋಗ ಬರುವುದಿಲ್ಲ? ನಿಮ್ಮ ಆಯ್ಕೆಗಳು: ಹೊಟ್ಟೆ ನೋವು, ಹೃದಯಾಘಾತ, ಮಧುಮೇಹ, ಕಿಡ್ನಿ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಹೃದಯಾಘಾತ. ಎರಡನೆಯ ಪ್ರಶ್ನೆ, ಯಾವ ಹಣ್ಣನ್ನು ತಿಂದರೆ ದೇಹದಲ್ಲಿ ಅಧಿಕ ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತದೆ? ನಿಮ್ಮ ಆಯ್ಕೆಗಳು: ಅವಕಾಡೋ, ಪಪಾಯಿ ಹಣ್ಣು, ಸೇಬು ಹಣ್ಣು, ದ್ರಾಕ್ಷಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ, ದ್ರಾಕ್ಷಿ ಹಣ್ಣು. ಮೂರನೆಯ ಪ್ರಶ್ನೆ, ಯಾವ ಪಾನೀಯಗಳು ಹೊಟ್ಟೆಯ ಕೊಬ್ಬನ್ನು ಕರಗಿಸುತ್ತವೆ? ನಿಮ್ಮ ಆಯ್ಕೆಗಳು: ಗ್ರೀನ್ ಟೀ, ನಿಂಬೆ ರಸ, ಎಳನೀರು, ಶುಂಠಿ ಚಹಾ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ನಾಲ್ಕನೆಯ ಪ್ರಶ್ನೆ, ಭಾರತದಿಂದ ಶ್ರೀಲಂಕಾ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ? ನಿಮ್ಮ ಮುಂದಿರುವ ಆಯ್ಕೆಗಳು: 12 ಕಿಲೋಮೀಟರ್, 24 ಕಿಲೋಮೀಟರ್, 32 ಕಿಲೋಮೀಟರ್, 54.8 ಕಿಲೋಮೀಟರ್. ಸರಿಯಾದ ಉತ್ತರ ಆಪ್ಷನ್ ಡಿ, 54.8 ಕಿಲೋಮೀಟರ್. ಐದನೆಯ ಪ್ರಶ್ನೆ, ದೇಹದಲ್ಲಿ ರಕ್ತ ಹೆಚ್ಚಿಸಲು ಯಾವ ತರಕಾರಿ ತಿನ್ನಬೇಕು? ನಿಮ್ಮ ಆಯ್ಕೆಗಳು: ಸೌತೆಕಾಯಿ, ಬೆಂಡೆಕಾಯಿ, ಬದನೆಕಾಯಿ, ಬೀಟ್ರೋಟ್. ಸರಿಯಾದ ಉತ್ತರ ಆಪ್ಷನ್ ಡಿ, ಬೀಟ್ರೋಟ್. 25,000 ಹಲ್ಲುಗಳನ್ನು ಹೊಂದಿರುವ ಪ್ರಾಣಿ ಯಾವುದು? ನಿಮ್ಮ ಆಯ್ಕೆಗಳು: ಬಸವನ ಹುಳು, ಕತ್ತೆ, ನೀಲಿ ತಿಮಿಂಗ್ಲ, ಹಾವು. ಸರಿಯಾದ ಉತ್ತರ ಆಪ್ಷನ್ ಎ, ಬಸವನ ಹುಳು. ಏಳನೆಯ ಪ್ರಶ್ನೆ, ಯಾವ ಪ್ರಾಣಿಯ ಬೆರಳಚ್ಚುಗಳು ಮನುಷ್ಯರಿಗೆ ಹತ್ತಿರದಲ್ಲಿ ಹೋಲುತ್ತದೆ? ನಿಮ್ಮ ಆಯ್ಕೆಗಳು: ಕೋಲ, ಗೋರಿಲಾ, ಕರಡಿ, ಚಿಂಪಾಂಜಿ. ಸರಿಯಾದ ಉತ್ತರ ಆಪ್ಷನ್ ಎ, ಕೋಲ. ಎಂಟನೆಯ ಪ್ರಶ್ನೆ, ಕುಡಿಯುವ ನೀರಿನ ಶುದ್ಧೀಕರಣದಲ್ಲಿ ಯಾವ ಅನಿಲವನ್ನು ಬಳಸಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಕ್ಲೋರಿನ್, ಫ್ಲೋರಿನ್, ಹೀಲಿಯಂ, ಇಂಗಾಲದ ಡೈಆಕ್ಸೈಡ್. ಸರಿಯಾದ ಉತ್ತರ ಆಪ್ಷನ್ ಎ, ಕ್ಲೋರಿನ್. ಒಂಬತ್ತನೆಯ ಪ್ರಶ್ನೆ, ಕಡಿಮೆ ಮಾಡುವ ಹಣ್ಣು ಯಾವುದು? ನಿಮ್ಮ ಆಯ್ಕೆಗಳು: ಮೋಸಂಬಿ ಹಣ್ಣು, ಮಾವಿನ ಹಣ್ಣು, ಪೇರಳೆ ಹಣ್ಣು, ಸೇಬು. ಸರಿಯಾದ ಉತ್ತರ ಆಪ್ಷನ್ ಡಿ, ಸೇಬು. ಹತ್ತನೆಯ ಪ್ರಶ್ನೆ, ಬೋಳು ತಲೆ ಬಾರದಂತೆ ಇರಲು ಯಾವ ತರಕಾರಿ ತಿನ್ನಬೇಕು? ನಿಮ್ಮ ಆಯ್ಕೆಗಳು: ಬೀಟ್ರೋಟ್, ಬದನೆಕಾಯಿ, ಆಲೂಗಡ್ಡೆ, ಕ್ಯಾರೆಟ್. ಸರಿಯಾದ ಉತ್ತರ ಆಪ್ಷನ್ ಎ, ಬೀಟ್ರೋಟ್. 11ನೆಯ ಪ್ರಶ್ನೆ, ನಿದ್ದೆಯಿಂದ ಎದ್ದ ನಂತರ ಕೈಗಳನ್ನು ನೋಡಿಕೊಂಡರೆ ಏನಾಗುತ್ತದೆ? ನಿಮ್ಮ ಆಯ್ಕೆಗಳು: ದರಿದ್ರ ಬರುತ್ತದೆ, ಚುರುಕಾಗಿರುತ್ತದೆ, ಅದೃಷ್ಟ ಬರುತ್ತದೆ, ದುಡ್ಡೇ ದುಡ್ಡು. ಸರಿಯಾದ ಉತ್ತರ ಆಪ್ಷನ್ ಬಿ, ಚುರುಕಾಗಿರುತ್ತಾರೆ. 12ನೆಯ ಪ್ರಶ್ನೆ, ಮನುಷ್ಯ ಯಾವುದರಿಂದ ತುಂಬಾ ವೀಕ್ ಆಗುತ್ತಾನೆ? ನಿಮ್ಮ ಆಯ್ಕೆಗಳು: ಅತಿ ಯೋಚನೆ, ಅತಿಯಾದ ಊಟ, ನಿದ್ರೆಹೀನತೆ, ಅತಿ ಮದ್ಯಪಾನ. ಸರಿಯಾದ ಉತ್ತರ ಆಪ್ಷನ್ ಎ, ಅತಿ ಯೋಚನೆ. 13ನೆಯ ಪ್ರಶ್ನೆ, ಸೊಳ್ಳೆಗಳು ನಮ್ಮನ್ನು ಹೇಗೆ ಗುರುತಿಸುತ್ತವೆ? ನಿಮ್ಮ ಆಯ್ಕೆಗಳು: ಧ್ವನಿಯ ಮೂಲಕ, ಉಸಿರಾಟದ ಮೂಲಕ, ಬೆವರಿನ ಮೂಲಕ, ಬಣ್ಣದ ಮೂಲಕ.
ಸರಿಯಾದ ಉತ್ತರ ಆಪ್ಷನ್ ಬಿ ಉಸಿರಾಟದ ಮೂಲಕ. 14ನೆಯ ಪ್ರಶ್ನೆ, ಆಹಾರ ಜೀರ್ಣವಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ನಿಮ್ಮ ಆಯ್ಕೆಗಳು 8 ಗಂಟೆ, 6 ಗಂಟೆ, 3 ಗಂಟೆ, 4 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಬಿ 6 ಗಂಟೆ. 15ನೆಯ ಪ್ರಶ್ನೆ, ವೈದ್ಯರ ಸಂಪರ್ಕ ಕಡಿಮೆ ಮಾಡಲು ದಿನಕ್ಕೊಂದು ಯಾವ ಹಣ್ಣನ್ನು ತಿನ್ನಬೇಕು? ನಿಮ್ಮ ಆಯ್ಕೆಗಳು ದಾಳಿಂಬೆ, ಸೇಬು, ಕಿತ್ತಳೆ, ಮೋಸಂಬಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸೇಬು. 16ನೆಯ ಪ್ರಶ್ನೆ, ಹೃದಯಾಘಾತವನ್ನು ತಡೆಗಟ್ಟಲು ಯಾವುದನ್ನು ಹೆಚ್ಚಾಗಿ ತಿನ್ನಬಾರದು? ನಿಮ್ಮ ಆಯ್ಕೆಗಳು ಟೊಮ್ಯಾಟೊ, ಮೊಟ್ಟೆಗಳು, ಸಿಹಿ ತಿನಿಸುಗಳು, ಮಾಂಸ. ಸರಿಯಾದ ಉತ್ತರ ಆಪ್ಷನ್ ಡಿ ಮಾಂಸ. 17ನೆಯ ಪ್ರಶ್ನೆ, ಗಾಯಗೊಂಡಾಗ ರಕ್ತಸ್ರಾವವು ನಿಲ್ಲದಿದ್ದರೆ ಯಾವ ವಿಟಮಿನ್ ಕೊರತೆ ಇದೆ? ನಿಮ್ಮ ಆಯ್ಕೆಗಳು ವಿಟಮಿನ್ ಕೆ, ವಿಟಮಿನ್ ಬಿ12, ವಿಟಮಿನ್ ಸಿ, ವಿಟಮಿನ್ ಎ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಕೆ. 18ನೆಯ ಪ್ರಶ್ನೆ, ಬಸವನ ಹುಳು ಒಂದೇ ಬಾರಿಗೆ ಎಷ್ಟು ಹೊತ್ತು ಮಲಗಬಹುದು? ನಿಮ್ಮ ಆಯ್ಕೆಗಳು 30 ದಿನಗಳು, 3 ವರ್ಷಗಳು, 12 ತಿಂಗಳು, 18 ಗಂಟೆಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 3 ವರ್ಷಗಳು. 19ನೆಯ ಪ್ರಶ್ನೆ, ಚರ್ಮದ ಮೂಲಕ ಶ್ವಾಸ ತೆಗೆದುಕೊಳ್ಳುವ ಜೀವಿ ಯಾವುದು? ನಿಮ್ಮ ಆಯ್ಕೆಗಳು ಗೋಸುಂಬೆ, ತೋಳ, ಏಡಿ, ಕಪ್ಪೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪೆ. 20ನೆಯ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ಕುಡಿಯುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ? ನಿಮ್ಮ ಆಯ್ಕೆಗಳು ಎಮ್ಮೆ ಹಾಲು, ಮೇಕೆ ಹಾಲು, ಹಸು ಹಾಲು, ಕುರಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಬಿ ಮೇಕೆ ಹಾಲು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.